ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೂ ಕೂಡ ಮೀಸಲಾತಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ವ್ಯಕ್ತಿ ಅಲ್ಲವೇ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಯಾವಾಗ ಅಧಿಕಾರ ಬಂದ ಸಂದರ್ಭದಲ್ಲಿ ಡೆಪ್ಟಿ ಸಿಎಂ ಇದ್ದಾಗಲೂ ಸರಿ, ಸಿಎಂ ಆಗಿದ್ದಾಗಲೂ ಸರಿ, ಅವರ ಬದ್ಧತೆಯನ್ನ ಸಾಮಾಜಿಕ ನ್ಯಾಯಕ್ಕೆ ಪ್ರತಿಪಾದಿಸಿ ಅದನ್ನ ಅನುಷ್ಠಾನಗೊಳಿಸಿರ್ತಕ್ಕಂತಹ ದೇವರಾಜ ಅರಸು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಅಂತ ಒಬ್ಬ ಧೀಮಂತ ನಾಯಕ ಇಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಅದನ್ನ ಸಹಿಸ್ಕೊಳಕ್ ಆಗ್ದಿರಾ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳ ಮಾಡಿಕೊಂಡು ರಾಜಕೀಯ ಪ್ರೇರಿತವಾಗಿ ಮೀಸಲಾತಿಗಳನ್ನ ಚುನಾವಣೆ ಒಂದು ಅಸ್ತ್ರವಾಗಿ ಮಾಡ್ಕೊಂಡು ಮಾತಾಡ್ತಾ ಇರ್ತಕ್ಕಂತಹ ದೇಶದ ಪ್ರಧಾನಿ ಮತ್ತು ಆ ಕುರ್ಚಿಗೆ ಘನತೆ ಗೌರವಕ್ಕೆ ಅವರು ಧಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯ ನರೇಂದ್ರ ಮೋದಿ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಹೇಳ್ತಕ್ಕಂಥದ್ದು ಹಿಂದುಳಿದ ವರ್ಗದವರ ಮತ್ತು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬಲ್ ಮೀಸಲಾತಿ ತೆಗೆದು ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂತಹ ಅಪ್ಪಟ ಸುಳ್ಳನ್ನ ಹೇಳ್ತಾ ಇರ್ತಕ್ಕಂತಹ ದೇಶದ ಪ್ರಧಾನಿ ಹಿಂತೋಗಬೇಕಾ ಮಾತುಗಳಂತ ಹೇಳ್ತೀವಿ. ಅದು ಕೇವಲ ನಮ್ಮ ಹಿಂದುಳಿದ ವರ್ಗಕ್ಕೆ ಮಾಡ್ತಕ್ಕಂಥ ಅಪಮಾನ ಅಲ್ಲ, ಇಡೀ ರಾಜ್ಯಕ್ಕೆ ಮಾಡ್ತಕ್ಕಂಥ ಮತ್ತು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತ ನಾನು ನೆನೆಸ್ಕೊಂಡಿದ್ದೀನಿ. ನಮ್ಮ ಮೀಸಲಾತಿ ಇರ್ತಕ್ಕಂಥದ್ದು ಮೇಲ್ವರ್ಗದಲ್ಲಿ ಇರ್ತಕ್ಕಂಥವ್ರಿಗೂ ಮೀಸಲಾತಿ ಇರ್ತಕ್ಕಂಥದ್ದು, ನಮ್ಮಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು, ಬ್ಯಾಕ್ವರ್ಡ್ಗೂ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, SC STಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಕರ್ನಾಟಕದ ಸೆಕೆಂಡ್ ಸ್ಟೇಟ್ ಟು ಬ್ರಿಂಗ್ SCP TSP ಅಂತಕ್ಕಂತ ಹೇಳ್ತೀವಿ. ಜನಸಂಖ್ಯೆ ಅನುಗುಣವಾಗಿ 24.1% ಅಷ್ಟು ಅವರಿಗೆ ಮೀಸಲಾತಿ ಇಟ್ಟು ಬಜೆಟ್ ನ ಅಲೈ ಮಾಡಿರ್ತಕ್ಕಂಥ ಯಾವ ರಾಜ್ಯ ಇದ್ರೆ 2ನೇ ರಾಜ್ಯ ಕರ್ನಾಟಕ ಅಂತ ಹೇಳ್ತೀವಿ. ಇತ್ತೀಚಿನಲ್ಲಿ ಕರ್ನಾಟಕ ಇದು ನಂಬರ್ 1 ಸ್ಟೇಟ್ ವಿಚ್ ಹಸ್ ಡನ್ ದಟ್ ಅಂತ ಹೇಳ್ತೀವಿ. ಈ ತರ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಬಂದಿದೆ ಆದ್ರೆ ನಾವು ಕೂಡ ಸ್ವಾಗತ ಮಾಡ್ಲಿಕ್ಕೆ ತಯಾರಿದ್ದೇವೆ. ಅದನ್ನ ಒಪ್ಕೊಳ್ಳದಿರ ಹೋಗಿ SC ST ಮೀಸಲಾತಿನ ಕಿತ್ತು OBC ಮೀಸಲಾತಿ ಕಿತ್ಬಿಟ್ಟು ನಾವು ಅಲ್ಪಸಂಖ್ಯಾತರು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇರತಕ್ಕಂಥದ್ದು ಸುಳ್ಳು ಅನ್ನೋ ಮಾತನ್ನು ಹೇಳ್ತಾ ಇದೀವಿ. ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಉಗ್ರವಾದ ಪದಗಳಲ್ಲಿ ಖಂಡಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ನಿಮ್ಗೆ ಹೇಳ್ಬೇಕು ಆದ್ರೆ ಯಾವುದೇ ಹೋರಾಟ ಇಲ್ದಿರ EWSಗೆ 10% ಕೊಟ್ಟಿದ್ದನ್ನ ನಾವ್ಯಾರು ಕೂಡ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಮುದಾಯಗಳಿಗೆ ಇವತ್ತವರೆಗೂ ನ್ಯಾಯ ಸಿಗದೆ ಇರತಕ್ಕಂಥ ಸಂದರ್ಭದಲ್ಲಿ ಅಂತ ಸಮುದಾಯಗಳಿಗೆ ಹಿಂದುಳಿದಿರ್ತಕ್ಕಂಥ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ನ್ಯಾಯ ಕೊಡೋ ಕೆಲಸವನ್ನ 10 ವರ್ಷಗಳಿಂದ ನೀವು ಆಡಳಿತ ನಡೆಸಿ 11ನೇ ವರ್ಷ ಕಾಲಿಟ್ಟಿರೋ ಸಂದರ್ಭದಲ್ಲಿ ಇವತ್ತು ಕೂಡ OBCಗಳಿಗೆ ಅವರಿಗೆ ಸಿಗ್ಬೇಕಾದ ಸಾಮಾಜಿಕ ನ್ಯಾಯ ಸಿಗದೇ ಇರೋ ಸಂದರ್ಭದಲ್ಲಿ ನೀವು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಿರಾ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆನ ಮಾಡಬೇಕಾಗ್ತದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಮೀಸಲಾತಿ ಲಿಮಿಟ್ 50% ಜಾಸ್ತಿ ಮಾಡ್ಬೇಕಂತ ಹೋರಾಟಗಳಿರ್ಬೋದು. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಬೇಕಾಗ್ತದೆ, ಅದಕ್ಕೆ ಅಮೆಂಡ್ಮೆಂಟ್ ಗಳನ್ನ ತರಬೇಕಾಗ್ತದೆ. ಒಂದು 75-79% ಮೀಸಲಾತಿ ತಂದು ಶೋಷಿತ ವರ್ಗಗಳಾಗಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಹೆಚ್ಚು ಇರ್ತಕ್ಕಂಥ ನಮಗೆ ಬರ್ತಿರ್ತಕ್ಕ 27% ರಿಸರ್ವೇಶನ್ ನಾಟ್ ಸಫಿಷಿಯಂಟ್. ವಿ ಆರ್ ಸಪೋಸ್ ಟು ಗೆಟ್ ಮೋರ್ ರಿಸರ್ವೇಶನ್ ಅಂತಕ್ಕಂಥದ್ದು ವಾಸ್ತವ ಅಂಶ ಅಂದ್ರೆ ಅದನ್ನ ಕೊಡೋದು ಬಿಟ್ಟು ನೀವು ರಾಜ್ಯಗಳು ಯಾವುದು ಮಾದರಿಯಾಗಿ ಮೀಸಲಾತಿ ಬದ್ಧವಾಗಿ ಯಾಕೆ ಮೀಸಲಾತಿ ಕೊಡ್ತಕ್ಕಂಥ ಕೂಡ ಅದು ಶೋಷಿತ ವರ್ಗಗಳಿಗೆ ನಾವು ಧ್ವನಿಯಾಗಿರಬೇಕು ಮತ್ತು ಅವರಿಗೆ ಎಲ್ಲ ರೀತಿಯ ಸಮಾಜವನ್ನು ಕಟ್ಟಲಿಕ್ಕೋಸ್ಕರ ಕೊಡ್ತಕ್ಕಂಥ ಈ ಆಶಯಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಮೀಸಲಾತಿಗಳನ್ನ ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಳ್ತಕ್ಕಂಥದನ್ನ ಈ ಸಭೆಯಲ್ಲಿ ನಾವು ಖಂಡಿಸ್ತೇವೆ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯ ಘಟಕ ಆಗಿರ್ತಕ್ಕಂಥ ಕರ್ನಾಟಕದವರು ಸರಿಯಾದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕ ಅವಮಾನ ಮಾಡ್ತಕ್ಕಂಥದ್ದನ್ನು ನಾವು ಈ ಸಭೆಯಲ್ಲಿ ಖಂಡಿಸ್ತೇವೆ. ಮತ್ತು ಮೀಸಲಾತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿ ಕೆಲಸ ಮಾಡ್ತೇವೆ. ಅಂಬೇಡ್ಕರ್ ಅವರ ಆಶೀರ್ವಾದ ಆಶಯಗಳ ಅನುಗುಣವಾಗಿ ಮತ್ತು ದೇವರಾಜ ಅರಸು ಅವರು ಮತ್ತು ಹಿಂದೆ ಕೊಟ್ಟಿರುವ ಕಮಿಷನ್ ರಿಪೋರ್ಟ್ಗಳ ಎಲ್ಲ ಆಧಾರವಾಗಿ ನಾವು ಖಂಡಿತವಾಗ್ಲೂ ಕೂಡ ಕರ್ನಾಟಕ ರಾಜ್ಯದ ಮೀಸಲಾತಿಯನ್ನ ಡಿವಿಯೇಟ್ ಮಾಡುವುದಿಲ್ಲ, ಮಾಡು ಕೂಡ ಇಲ್ಲ ಅಂತ ಮಾತು ಹೇಳಿ ನನ್ನ ಮಾತು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದ.